ಚಕ್ರವರ್ತಿ ಸೂಲಿಬೆಲೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಚಕ್ರವರ್ತಿ ಸೂಲಿಬೆಲೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ತೀರಾ ಡಿಸಪಾಯಿಂಟೆಡ್ ಇದ್ದಾರೆ ಅವರು. ರಾಜಕೀಯ ವಿಚಾರ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ನಾನು ಮೊದಲ ಬಾರಿಗೆ ಈ ರೀತಿ ನೋಟಿಸ್ ಕೊಟ್ಟಿರೋದನ್ನ ನೋಡ್ತಾ ಇರೋದು. ಸಹಜ ಅವ್ರು ಹೇಳ್ತಿರೋದು ನಿಜ. ಇದು ಅಧಿಕೃತವಾಗಿ ಆದೇಶ ಕೊಡದೆ ಗಡಿಪಾರು ಮಾಡುವಂತಹ ಚಿಂತನೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಕಾರ್ಯಕರ್ತರಿಗೆ ಹೆದರಿಸೋ ಕೆಲಸವನ್ನ ಕೂಡ ಪೊಲೀಸರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಪೊಲೀಸರೇ ಹೆದರಿದ್ದಾರಾ ಅಥವಾ ನಮ್ಮನ್ನು ಹೆದರಿಸ್ತಾ ಇದ್ದಾರಾ ಗೊತ್ತಾಗ್ತಿಲ್ಲ ನಮಗೆ ಅಂತ ಅವರು ಮಾತಾಡಬೇಕಾದ್ರೆ ಹೇಳಿದ್ರು. ನಮ್ಮ ಕಾರ್ಯಕರ್ತರಿಗೆ ಭಯ ಹುಟ್ಟಿಸೋ ಕೆಲಸ ಆಗ್ತಾ ಇದೆ ಅಂತ ಆಕ್ರೋಶವನ್ನ ಕೂಡ ಈ ಪೊಲೀಸ್ ನೋಟಿಸ್ ಪ್ರಕ್ರಿಯೆಗೆ ಅವರ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗೇನು ಈ ಗಡಿಪಾರಿನ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ, ಅದರ ಮುಂದುವರಿದ ಭಾಗನ ಇದು ಅಂತ ನನಗೂ ಹಾಗೆ ಅನ್ಸುತ್ತೆ. ಇವ್ರದ್ದು ನೋಡಿದ್ರೆ ಒಂದು ಅಘೋಷಿತವಾಗಿ ಇದನ್ನ ಅಂದ್ರೆ ಅಧಿಕೃತವಾಗಿ ಆದೇಶ ಕೊಡದೆ ಗಡಿಪಾರು ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೋದಾ ಅಂತ ಅವ್ರು ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. NSU ಏನವ್ರು ಹೋಗಿ ಕೇಳ್ಕೊಂಡಿದ್ದಾರೆ ಚಕ್ರವರ್ತಿ ಅವರನ್ನ ಬರ್ಲಿಕ್ಕೆ ಬಿಡಬಾರ್ದು, ಅವ್ರ ಮೇಲೆ ಇಷ್ಟೆಲ್ಲ ಕೇಸುಗಳಿವೆ ಅಂತ. ಬಹುಶಃ ಅದರ ಪೂರ್ವಭಾವಿಯಾಗಿ ಅವ್ರ ಕೇಸುಗಳನ್ನು ಕೇಳಿದ್ರು. ಹಾಗೆ ಕೇಳಿದ ತಕ್ಷಣ ಪೊಲೀಸರು ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಅರವಿಂದ್, ಆ ನೋಟಿಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನನ್ಗೆ ಅನೇಕ ಬಾರಿ ಪೊಲೀಸರು ಕೊಡ್ತಾರೆ ಹೋದ ತಕ್ಷಣ, ಆದಷ್ಟು ಕೋಮು ದ್ವೇಷವನ್ನ ಉಂಟು ಮಾಡುವಂತ ಭಾಷಣಗಳನ್ನ ಮಾಡಬೇಡಿ ಅಂತೆಲ್ಲ ಸಹಜವಾಗಿ ಎಲ್ರಿಗೂ ಆ ತರದೊಂದು ಕೊಡ್ತಾರೆ. ನಾನು ಅದನ್ನ ನೋಡ್ತೀನಿ ಪ್ರತಿ ಸಲ. ಬಟ್ ಈ ಸಲ ಮಾತ್ರ ನಾನು ಕೊಟ್ಟಿರುವಂತ ನೋಟಿಸ್ ನಲ್ಲಿ ಏನ್ ಹಾಕಿದ್ದಾರೆ ಅಂತಂದ್ರೆ, ಈ ಟಾಪಿಕ್ ಅನ್ನು ಬಿಟ್ಟು ಬೇರೆ ನೀವು ಮಾತನಾಡಬಾರ್ದು, ರಾಜಕೀಯ ವಿಚಾರಗಳನ್ನ ಮಾತನಾಡಬಾರ್ದು, ರಾಜಕೀಯ ನಾಯಕರ ತೇಜೋವಧೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ರಾಜಕೀಯದ ವಿಚಾರ ಮಾತನಾಡಬಾರ್ದು ಅಂತ ಹೇಗೆ ಹೇಳ್ತಾರೆ. ರಾಜಕೀಯ ಅಂತಂದ್ರೆ ಅವ್ರ ದೃಷ್ಟಿಯಲ್ಲಿ ಏನು? ಮತ್ತು ನನ್ನ ಟಾಪಿಕ್ ಇರೋದೇ ಅಖಂಡ ಭಾರತ ನಾವು ನಿರ್ಮಾಣ ಮಾಡಬೇಕು ಅಂತ. ಸಹಜವಾಗಿ ಅನೇಕ ವರ್ಷಗಳಿಂದ ಇದ್ರ ಕುರಿತಂತೆ ನಾವು ಚರ್ಚೆ ಮಾಡ್ತೀವಿ. ಸೊ ಹಾಗಿರುವಾಗ ಅಖಂಡ ಭಾರತ ಅಂತಂದಾಗ ಅದರಲ್ಲಿ ಭಾರತ ತುಂಡರಿಸಿದ ರಾಜಕೀಯ ಬರದಿಲ್ವಾ, ಅಥವಾ ಈಗಿನ ರಾಜಕೀಯದ ವಿಚಾರವಾಗಿ ಚರ್ಚೆ ಆಗೋದಿಲ್ವಾ, ಅಥವಾ ಆಗ್ಬಾರ್ದು ಅಂತಂದ್ರೆ ಪೊಲೀಸರ ಉದ್ದೇಶ ಏನು? ನನಗೆ ಒಟ್ಟಾರೆ ಇವರ ಆಲೋಚನೆ ಏನು, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಪೊಲೀಸರು ಕರೆದು ನಮ್ಮ ಕಾರ್ಯಕರ್ತರನ್ನ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಕೂರಿಸ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ, ನೀವ್ ಹೀಗೆಲ್ಲ ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಅವ್ರಿಗೆ ಹೆದರಿಸಿ. ಮತ್ತೆ ಇನ್ನೊಂದು ಆಶ್ಚರ್ಯದ ಸಂಗತಿ, ಅವ್ರಿಗೆ ಮಾತನಾಡುವಾಗ ಹೇಳಿದ್ದಾರೆ, ಮಂಗಳೂರಲ್ಲಿ ಆಗಿರುವಂತ ಘಟನೆ ಗೊತ್ತಿದೆಯಲ್ಲ, ಇಲ್ಲೂ ಅದೇ ತರ ಘಟನೆ ಆಗ್ಬೇಕು ಅಂತಂದ್ರೆ ಪೊಲೀಸರು ತಾವು ಹೆದರಿಸಿದ್ದಾರೋ ಅಥವಾ ನಮ್ಗಳನ್ನು ಹೆದರಿಸ್ತಾ ಇದ್ದಾರೋ? ನಂಗೆ ಒಟ್ಟಾರೆ ವಿಚಿತ್ರ ಅನ್ನಿಸ್ತು ಅವರ ನಡೆ. ಬಹುಶಃ ನೀವ್ ಹೇಳದಂತೆ ಅದರ ಮುಂದುವರಿದ ಭಾಗ ಅಂತ ಅನ್ಸುತ್ತೆ ಇದು. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕಾರ್ಯಕ್ರಮ ನಡೆಯುತ್ತಾ? ಏನ್ ಅಂತಿದಾರ ಆಯೋಜಕರು? ನಿಮ್ದೇನ್ ಪ್ಲಾನು? ಯಾವಾಗ ಹೋಗ್ಬೇಕಂತ ಇದ್ದೀರಾ? ಆಮೇಲೆ ಕಾರ್ಯಕ್ರಮ ನಡೆಯುತ್ತೆ. ನಾನು ಕುಂದಾಪುರಕ್ಕೆ ಬಂದಾಯ್ತು ಆಲ್ರೆಡಿ. ಅವರು ಕಾರ್ಯಕರ್ತರು ಯಾವುದೇ ರೀತಿಯ, ಏಕೆಂದ್ರೆ ಕಳೆದ ಬಾರಿ ನಾವು ಇದೇ ತರ ಕಾರ್ಯಕ್ರಮ ಮಾಡುವಾಗ ಆದ್ರೂ ಕೂಡ ಪೊಲೀಸರು ಇನ್ನೊಂದ್ ತರ ಹೇಳಿದ್ರು. NSU ಏನವ್ರು ಹೋಗಿ ಕೊಟ್ಟಾಗ ಆ ಬಾರಿ ಪೊಲೀಸರು ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಯಾವುದೇ ರೀತಿಯ ಕಿರಿಕಿರಿ ಮಾಡಿರ್ಲಿಲ್ಲ. ಆದ್ರೆ ಈ ಸಲ ಮಾತ್ರ ಅವ್ರು ಸ್ವಲ್ಪ ಈ ತರ ಮಾತನಾಡ್ತಾ ಇರೋದು ನೋಡಿದ್ರೆ, DSP ಕೂತಿದ್ದಾರೆ, SI ಕೂತಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಕೂತಿದ್ದಾರೆ, ಎಲ್ಲರೂ ಕೂತ್ಕೊಂಡು ನಮ್ದೊಂದು ಇಬ್ಬರು ಮೂವರು ಕಾರ್ಯಕರ್ತರ ಜೊತೆ ಮಾತಾಡ್ತಾ ಇರೋದು ನೋಡಿದ್ರೆ ಒಂದು ಭಯ ಹುಟ್ಟಿಸುವಂತ ಒಂದು ವಾತಾವರಣ. ಪೊಲೀಸರು ಆಕ್ಚುಲಿ ಈ ತರದ ಚಿಂತನೆಗಳು, ಈ ತರದ ವಿಚಾರಗಳಿರುವಾಗ ನೀವು ಸಪೋರ್ಟಿಗೆ ನಿಂತ್ಕೋಬೇಕು, ಅಥವಾ ನೀವು ಸಪೋರ್ಟ್ ಮಾಡದೆ ಹೋದ್ರು ನೀವು ರಕ್ಷಣೆಗೆ ನಿಲ್ಬೇಕು. ಆದ್ರೆ ನೀವೇ ಹೆದರಿಸುವಂತ ಸ್ಥಿತಿ ಬಂದಿರೋದು ಬಹಳ ಸಂಕಟ. ಈಗ ಅಂದ್ರೆ ಈಗ ಕಾರ್ಯಕ್ರಮದ ಆಯೋಜಕರೇ ಮುಂದುವರಿದು NSU ಅವರು ಮನವಿ ಕೊಡೋದಕ್ಕಿಂತ ಮೊದಲು ಈ ತರ ಕಾರ್ಯಕ್ರಮ ಆಯೋಜನೆ ಹಮ್ಮಿಕೊಂಡಿದೀವಿ, ನಮಗ್ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ಕೋಬಹುದಲ್ವಾ? ಆಕ್ಚುಲಿ ಇದನ್ನ ಮಾಡಿದ್ದಾರೆ. ಪ್ರತಿ ಬಾರಿ ನಮ್ ಕಾರ್ಯಕ್ರಮ ಮಾಡುವಾಗ ಒಂದು ಇನ್ಫಾರ್ಮೇಶನ್ ಪೊಲೀಸರಿಗೆ ಹೋಗುತ್ತೆ, ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ. ಪ್ರೊಟೆಕ್ಷನ್ ಕೊಡಿ ಅಂತ ಕೇಳೋದೇನು ಇರೋದಿಲ್ಲ, ಆದ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋದ ಅಷ್ಟು ದಿನ ಅವ್ರದ್ದೇನು ಪ್ರಾಬ್ಲಮ್ ಇರ್ಲಿಲ್ಲ. ಪ್ರತಿ ಬಾರಿ ಕರೆದು ಹೇಳೋದೆಲ್ಲ ಮಾಡೋರು ಅವರು. ಆದ್ರೆ ಈಗ NSU ಏನವ್ರು ಯಾವ ಹೋಗ್ ಬಂದ ನಂತರ ಅವರೆಲ್ಲ ಮೀಟಿಂಗ್ ಮಾಡ್ಕೊಂಡಿದ್ದಾರೆ, NSU ಅವ್ರು ಕೇಳ್ಕೊಂಡಿದ್ದಾರೆ. ಸಹಜವಾಗಿ NSU ಅಂದ್ರೆ ಆಳುವ ಪಕ್ಷದ ಪರವಾಗಿರುವಂತ ಜನ ಆಗಿರೋದ್ರಿಂದ ಅವ್ರು ಯಾವ ತರ ಮನವಿ ಕೊಟ್ಟಿದ್ದಾರೆ ಅಂದ್ರೆ, ಚಕ್ರವರ್ತಿ ಅವ್ರನ್ನ ಕುಂದಾಪುರಕ್ಕೆ ಬರ್ಲಿಕ್ಕೆ ಬಿಡಬಾರ್ದು. ಅವ್ರ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಕ್ ಜೈನ್. ಇಲ್ಲಿ ಪೊಲೀಸರ ವರ್ತನೆ ಬಗ್ಗೆ ಪ್ರಶ್ನೆ ಕೇಳಬೇಕನ್ನಿಸ್ತಾ ಇದೆ. ಯಾಕಂದ್ರೆ ಪೊಲೀಸರು ಅಂದ್ರೆ ಅವ್ರು ಲಾ ಅಂಡ್ ಆರ್ಡರ್ ಕಡೆಗೆ ಫೋಕಸ್ ಮಾಡಬೇಕು. ಇಲ್ಲಿ ಸ್ಕೂಲ್ ಟೀಚರ್ ರೀತಿ ವರ್ತಿಸ್ತಾ ಇದ್ದಾರೆ. ಉಪನ್ಯಾಸ ಮಾಡೋದಕ್ಕೆ ಬರೋರು ಹಿಂಗೇ ಮಾತಾಡಬೇಕು, ಇದೇ ಬೌಂಡ್ರಿ ಲೈನಲ್ಲಿ ಮಾತಾಡಬೇಕು ಅಂತ ನಾವು ಭಾರತದಲ್ಲಿ ಎಲ್ಲೂ ಕೂಡ ಕೇಳಿಲ್ಲ. ಹಿಂಗೆ ಮಾತಾಡ್ಬೇಕು ನೀವು ಅಂತ ಪೊಲೀಸರು ಹೇಳಿರೋದನ್ನ ಇಲ್ಲಿ ಯಾಕೆ ಟೀಚರ್ ರೀತಿ ವರ್ತಿಸ್ತಾ ಇದ್ದಾರೆ? ಸಹಜವಾಗಿ ಆಕ್ರೋಶ ವ್ಯಕ್ತ ಆಗೇ ಆಗುತ್ತೆ, ಇದರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ ನನಗೆ.
ಮಮತಾ, ಕಳೆದ ಒಂದೂವರೆ ತಿಂಗಳಿಂದ ಚಕ್ರವರ್ತಿ ಸೂಲಿಬೆಲೆ ಅವರ ಹಿಂದೆ ಸರ್ಕಾರ ಬಿದ್ದಿದ್ದಂತೆ ಕಾಣ್ತಾ ಇದೆ. ಪೊಲೀಸರಿಗೆ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು, ರಾಜ್ಯಾದ್ಯಂತ ಯಾವ ಠಾಣೆಯಲ್ಲಿ ಎಷ್ಟೆಷ್ಟು FIR ಆಗಿದೆ, ಯಾವ ಠಾಣೆಯಲ್ಲಿ ಎಷ್ಟು ಕೇಸ್ ಇದೆ ಅನ್ನುವಂಥದ್ದನ್ನು ಲೆಕ್ಕ ಹಾಕೋದಕ್ಕೆ ಶುರು ಮಾಡಿತ್ತು. ಆ ನಂತರ ಮಂಗಳೂರಿನಲ್ಲಿ ನಡೆದಂತಹ ಹತ್ಯೆ ಪ್ರಕರಣದ ನಂತರ ಮತ್ತಷ್ಟು ಪೊಲೀಸರು ಮತ್ತು ಸರ್ಕಾರ ಈ ಭಾಷಣ ಯಾರು ಮಾಡ್ತಾರೆ ಅವರಿಗೆ ನೋಟಿಸ್ ಕೊಡುವಂಥದ್ದು ಮತ್ತು ಅವರಿಗೆ ಹಳೆಯ ಭಾಷಣಗಳನ್ನು ಇಟ್ಕೊಂಡು ಆ ನಂತರ ಆದ ಕ್ರೈಮ್ಗೆ ಸಂಬಂಧಪಟ್ಟಂತೆ ಕೇಸ್ಗಳನ್ನು ಹಾಕೋದು ಮತ್ತು ಅವರ ಹೆಸರುಗಳನ್ನು ಜೋಡಿಸುವಂಥದ್ದು ನಡೀತಾ ಇದೆ. ಅದರ ಮುಂದುವರಿದ ಭಾಗ ಅಂತ ಹೇಳಿ ಅನಿಸ್ತಾ ಇದೆ. ಪ್ರತಿ ವರ್ಷ ಕುಂದಾಪುರದಲ್ಲಿ ಯುವ ಬ್ರಿಗೇಡ್ ಈ ಥರದ ಕಾರ್ಯಕ್ರಮವನ್ನು ಆಯೋಜಿಸ್ತದೆ. ಒಂದು ಹಾಲ್ನ ಒಳಗೆ ಇಂತಿಷ್ಟೇ ಜನಕ್ಕೆ ಅಂತೇಳಿ ಅಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು 1 ವಾರಗಳ ಕಾಲ 3 ದಿವಸ 5 ದಿವಸ ಈ ಥರದ ಉಪನ್ಯಾಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕಳೆದ 1 ತಿಂಗಳ ಬೆಳವಣಿಗೆ ಕರಾವಳಿಯಲ್ಲಿ ನೋಡಿದರೆ ಯಾರು ಭಾಷಣಕಾರರು ಇದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕುವಂಥದ್ದು, ಅವರು ಮಾತನಾಡುವ ಮೊದಲೇ ಅವರಿಗೆ ಕೆಲವು ನಿಯಮಗಳನ್ನು ಹೇರುವಂಥದ್ದು ಮಾಡ್ತಾ ಇದ್ದಾರೆ. ಅದರ ಒಂದು ಮುಂದುವರಿದ ಭಾಗ ಅನ್ನುವಂಥದ್ದು NSUI ಕುಂದಾಪುರದವರು ಈ ಥರದೊಂದು ಕಾರ್ಯಕ್ರಮ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸೂಲಿಬೆಲೆ ಅವರನ್ನ ಕುಂದಾಪುರದಿಂದ ನಿಷೇಧಿಸಬೇಕು, ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಕೊಡ್ತಾರೆ. ಆ ಮನವಿಯ ನಂತರ ಪೊಲೀಸರು ಆಯೋಜಕರನ್ನ ಕರೆದು ಇಂಥದ್ದೇ ಮಾತಾಡಬೇಕು, ಯಾವ ವಿಚಾರವನ್ನು ತೆಗೆದುಕೊಂಡಿದ್ದೀರಿ, ಅಖಂಡ ಭಾರತದ ವಿಚಾರವನ್ನು ತೆಗೆದುಕೊಂಡಾಗ ದೇಶದ ನಾಯಕರ ಬಗ್ಗೆ ಮಾತನಾಡಬಾರ್ದು, ಅವಹೇಳನ ಮಾಡಬಾರ್ದು, ಇಂಥ ವಿಚಾರವೇ ಮಾತಾಡಬೇಕು ಅನ್ನುವಂಥ ಕೆಲವು ಸೂಚನೆಗಳನ್ನು ಕೊಟ್ಟಿರೋದ್ರಿಂದಾಗಿ ಈ ಥರದ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಸೂಲಿಬೆಲೆ ಅವರು ಮೊದಲ ಬಾರಿ ಬರ್ತಾ ಇರೋದಲ್ಲ ಕುಂದಾಪುರಕ್ಕೆ, ಕಳೆದ 5-6 ವರ್ಷಗಳಿಂದ ಈ ಥರದ ಸರಣಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ವಿಚಾರ ಬಂದಾಗ, ದೇಶದ ವಿಭಜನೆ ಬಂದಾಗ, ಆ ನಂತರದ ಆಡಳಿತಗಳು ಎಲ್ಲವನ್ನ ಅವರು ಟೀಕೆ ಮಾಡಿಯೇ ಮಾಡ್ತಾರೆ. ಹಾಗಾದರೆ ಇವತ್ತು ಅವರು ಇಂತಹದ್ದೇ ವಿಷಯ ಮಾತಾಡಬೇಕು ಅನ್ನುವಂಥ ವಿಚಾರಗಳನ್ನು ಪೊಲೀಸರು ಒಂದು ನೋಟಿಸ್ನ ಮೂಲಕ ಕೊಟ್ಟಿರೋದ್ರಿಂದ ಇದು ಮತ್ತಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಪಪ್ಪೆಟ್ಗಳ ರೀತಿ ವರ್ತಿಸ್ತಾ ಇದ್ದಾರೆ ಪೊಲೀಸರು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಎಲ್ಲೋ ಯಾರೋ ಕೀ ಕೊಟ್ರೆ ಅದರ ಪ್ರಕಾರ ವರ್ತಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಎರಡನೇದು, ಈ ಪ್ರಮೋದ್ ಮುತಾಲಿಕ್ ಅವ್ರಿಗೂ ಕೆಲ ವರ್ಷಗಳ ಹಿಂದೆ ಹಿಂಗೆ ಅವರು ಭಾಷಣ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ, ಜಿಲ್ಲೆಗಳಿಗೆ ಹೋಗೋದಕ್ಕೆ ನಿರ್ಬಂಧ ಇತ್ತು. ಈಗ ಅದೇ ಲಿಸ್ಟ್ಗೆ ಅದೇ ದಾರಿಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನು ಕೂಡ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದೆಯಾ ಸರ್ಕಾರ ಅಂತ? ಹೌದು ಮಮತಾ, ಯಾಕಂದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಜಿಲ್ಲೆಯ ಒಳಗೆ ಬಿಡಬಾರ್ದು ಅನ್ನುವಂಥದ್ದು. ಅದರ ಜೊತೆಗೆ ಕರಾವಳಿಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ ಯಾರ್ಯಾರು ವಾಗ್ಮಿಗಳಿದ್ದಾರೆ, ಮಾತನಾಡುವವರಿದ್ದಾರೆ, ಇವರು ದ್ವೇಷ ಭಾಷಣವನ್ನು ಮಾತ್ರ ಮಾತಾಡ್ತಾರೆ ಅನ್ನುವಂಥದ್ದನ್ನು ಒಂದು ಬಿಂಬಿಸಿಕೊಂಡು ಪೊಲೀಸರಿಗೆ ದೂರು ಕೊಡುವಂಥದ್ದು ನಡೀತಾ ಇದೆ. ಅಂದರೆ ಅವರು 1 ಗಂಟೆ ಮಾತನಾಡಿದರೆ ಕೆಲವಾರು ಕ್ಲಿಪ್ಪಿಂಗ್ಗಳನ್ನು ಇಟ್ಕೊಂಡು ಮತ್ತು ಅದರ ಹಿಂದೆ ಮುಂದೆ ಆದಂತಹ ಕೆಲವು ಕ್ರೈಮ್ಗಳಿಗೆ ಇವರ ಭಾಷಣವೇ ಕಾರಣ ಅನ್ನುವಂಥದ್ದನ್ನು ಇಟ್ಕೊಂಡು ಪೊಲೀಸರಿಗೆ ದೂರು ಕೊಟ್ಟಿರುವಂಥದ್ದು ಮಂಗಳೂರಿನ 2-3 ಘಟನೆಗಳಲ್ಲಿ ನಡೆದಿರುವಂಥದ್ದು. ಮಂಗಳೂರಿನ ಹತ್ಯೆ ಪ್ರಕರಣ, ಸುಹಾಸ್ ಶೆಟ್ಟಿ ಹತ್ಯೆ ಆಗಿರ್ಬೋದು, ರಹೀಂ ಹತ್ಯೆ, ಈ 2 ವಿಚಾರಗಳನ್ನು ಇಟ್ಕೊಂಡು ಕರಾವಳಿಯಲ್ಲಿ ಭಾಷಣಕಾರರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬಾರ್ದು. ಯಾವುದೇ ಕಾರ್ಯಕ್ರಮ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಒಂದು ಸಭೆಯ ಒಳಗೆ ಇರ್ಬೋದು, ಅಥವಾ ಇಂತಿಷ್ಟೇ ಜನ ಅಂತೇಳಿ ಉಪನ್ಯಾಸ ಕಾರ್ಯಕ್ರಮ, ಅಲ್ಲಿ ಅವರಿಗೆ ಅವಕಾಶಗಳನ್ನು ಕೊಡಬಾರ್ದು ಅನ್ನುವಂಥದ್ದು. ಕಾರ್ಯಕ್ರಮ ಆಗುವ ಮೊದಲು, ಕಾರ್ಯಕ್ರಮ ಆದ ನಂತರ ಅವರ ಮೇಲೆ ಕೇಸ್ ಹಾಕಬೇಕು ಅನ್ನುವಂಥ ಒತ್ತಡವನ್ನು ಹೇರುವಂಥದ್ದು ಆಗ್ತಾ ಇದೆ. ಹಾಗಾಗಿ ಅವರ ಮಾತಿನಿಂದ ಈ ಥರ ಆಗಿದೆಯಾ ಅನ್ನುವಂಥದ್ದು ಯಾವುದು ಕೂಡ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಒಂದು ಮುಂದುವರಿದ ಭಾಗ, ಕುಂದಾಪುರದಲ್ಲಿ ಈ ಥರದ ಕಾರ್ಯಕ್ರಮವನ್ನು ಹಿಂದೆಯೂ ನಡೆಸಿದ್ದಾರೆ. ಇವತ್ತು ಕೂಡ ಕಾರ್ಯಕ್ರಮ ನಿಗದಿಯಾಗಿದೆ. ಕಾರ್ಯಕ್ರಮಕ್ಕೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ, ಆದರೆ ಇಂಥದ್ದೇ ಮಾತನಾಡಬೇಕು ಸಂವಾದದಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನುವಂಥದ್ದು ಈಗ ಚರ್ಚೆಗೆ ಕಾರಣ. ಮಮತಾ, ಧನ್ಯವಾದ ದೀಪಕ್ ಜೈನ್. ಅಧಿಕಾರದ ದುರುಪಯೋಗ ಮಾಡ್ಕೊಳ್ತಾ ಇದೆಯಾ ಸರ್ಕಾರ ಇಲ್ಲಿ ಪೊಲೀಸರನ್ನ ಬಳಸಿ ಅನ್ನೋದು ಪ್ರಶ್ನೆ. ಈಗ 2 ಆಪ್ಷನ್ ಇರುತ್ತೆ. ಒಂದೇ ಕಾರ್ಯಕ್ರಮ ಆಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಡೋದು ಅಥವಾ ರೆಡ್ ಸಿಗ್ನಲ್ ಕೊಡೋದು. ಗ್ರೀನ್ ಸಿಗ್ನಲ್ ಕೊಟ್ಟಂಗೂ ಇರಬೇಕು, ಅಂದರೆ ನಾವು ಕಡ್ಡಿ ಅಲ್ಲಾಡಿಸ್ತಿಲ್ಲ ಅನ್ನೋದನ್ನು ಕೂಡ ತೋರಿಸ್ಬೇಕು. ಆದರೆ ಅಟ್ ದ ಸೇಮ್ ಟೈಮ್ ನೀವು ಹಿಂಗೆ ಮಾತಾಡಬೇಕು, ಪಪ್ಪೆಟ್ಗಳ ರೀತಿ ವರ್ತಿಸಬೇಕು ಅಂತ ಹೇಳ್ತಾ ಇರೋದು ನೋಡಿದ್ರೆ ಸರ್ಕಾರ ಏನನ್ನ ಹೇಳೋದಕ್ಕೆ ಹೊರಟಿದೆ ಅನ್ನೋದನ್ನ ನಿಮ್ಮ ಅಂದಾಜಿಗೆ ನಾವು ಬಿಟ್ಬಿಡ್ತೀವಿ.